ಗುರುರ್ ಬ್ರಹ್ಮ ಗೊತ್ತದಲ್ಲ, ಗುರುರ್ ವಿಷ್ಣು, ಗುರುರ್ ದೇವೋ ಮಹೇಶ್ವರ, ಗುರುವೇ ಸಾಕ್ಷಾತ್ ಪರಬ್ರಹ್ಮ. ಇವನ್ ಯಾಕೆ ಸ್ತುತಿ ಮಾಡ್ತೀವಿ? ಇದಕ್ಕೊಂದು ಸ್ಟೋರಿ ಹೇಳ್ತೀನಿ, ನಿಮ್ಗೆ ಗೊತ್ತಾಗ್ತದೆ. ಗುರು ಶಿಷ್ಯರಿದ್ರು. ಗುರು ಶಿಷ್ಯರು ಹೇಗಿದ್ರು ಅಂದ್ರೆ ಬಹಳ ಜ್ಞಾನಿ. ಎಂತ ಜ್ಞಾನಿ ಅಂದ್ರೆ ಮುಂದೆ ಆಗುವುದನ್ನು ಹೇಳುತ್ತಿದ್ರು, ಹಿಂದೆ ನಡೆದದ್ದನ್ನು ಹೇಳುತ್ತಿದ್ರು. ಎಲ್ಲ ಗೊತ್ತಿತ್ತು. ಒಬ್ಬ ಶಿಷ್ಯ ಸೇವಾಕಿದ್ದ, ಹಿಂಗೆ ದೊಡ್ಡ ಮಠ ಸೇವಾಕಿದ್ದ. ಇಬ್ಬರೇ ಇರ್ತಿದ್ರು ಮಠದಲ್ಲಿ. ಸೇವಾ ಮಾಡುವಾಗ ಮನಮುಟ್ಟಿ ಸೇವಾ ಮಾಡ್ತಿದ್ದ. ಈಗಿನವರು ಮಾಡ್ತಾರೆ ಸೇವಾ, ಡಾಂಬಿಕ ಸೇವಾ. ಈ ಡಾಂಬಿಕತನಕ್ಕೆ ಭಗವಂತನು ಒಲೆಯಂಗಿಲ್ಲ, ಗುರುನು ಒಲೆಯಂಗಿಲ್ಲ. ಹೆಂಗ್ ಮಾಡ್ತಿದ್ದವ ಸೇವಾ? ತನ್ನ ಜೀವನ ಹಂಗಿಲ್ಲದೆ ತೊರೆದು ಸೇವಾ ಮಾಡ್ತಿದ್ದ. ಮಾಡ್ಲಿಕ್ಕೆ ಕಾರಣನೂ ಅದ. ಅದಕ್ಕೆ ಬಡತನ ಇದ್ದಲ್ಲಿ ಭಕ್ತಿ ಬಾಳಂತ, ಶ್ರೀಮಂತಿದ್ದಲ್ಲಿ ಸೊಕ್ಕ ಬಾಳಂತ ಗಾದಿ ಮಾತಾಡೋದು. ಬಡತನ ಇತ್ತು ಅಂದ್ರೆ ಭಕ್ತಿ ಇರ್ತದ. ಯಾಕೆ ಇರ್ತದಂದ್ರ ಸಿದ್ಧಲಿಂಗ ಎಲ್ಲಾ ಕೊಟ್ಟ ಮ್ಯಾಲೊಂದು ಇಟ್ಟಾನ, ಅವ ಮ್ಯಾಲೊಂದು ಚಿಂತೆ ಇಟ್ಟಾನಂತ ಈ ಕಡೆ ಬರ್ತೀವಿ, ಕೈ ಮುಗಿತೀರಿ. ಎಲ್ಲ ಸಂಪೂರ್ಣ ಇತ್ತಂದ್ರೆ ಬರೋ ಕಂಪನಿ ಅಲ್ಲ. ಹಂಗ ಅವನು ಕೂಡ ಎಲ್ಲ ಇತ್ತು, ಎಲ್ಲ ಇದ್ರೂ ಕೂಡ ತಂದೆ ತಾಯಿ ಬಂಧು ಬಳಗ ಎಲ್ಲರನ್ನೂ ಕಳ್ಕೊಂಡಿದ್ದ. ಮದುವೆ ಆಗಿದ್ದಿಲ್ಲ. ನನಗಾಗಿ ಯಾರದಾರೆ, ಯಾರಿಗಾಗಿ ಬದುಕಬೇಕು, ಈ ಜೀವ ಇರೋ ತನ್ನ ಗುರುವಿನ ಸೇವಾ ಮಾಡ್ಕೊಂತ ಮಠದಲ್ಲಿದ್ರ ಅಂತ ಬಂದಿದ್ದವ. ಹಿಂಗ ಒಂದಿಷ್ಟು ದಿನ ಹೋಯ್ತು. ಗುರುಗಳು ಅವನ ಭಕ್ತಿಗೆ ಮೆಚ್ಚಿದ್ರು. ಬಹಳ ನಿಷ್ಕಲ್ಮಶವಾದ ಮನಸ್ಸು, ಅಷ್ಟು ಪ್ರೀತಿಯಿಂದ ಸೇವಾ ಮಾಡ್ತಿದ್ದ. ಮಾಡಿ ಒಂದು ದಿನ ಗುರುಗಳಿಗೆ ಆರಾಮ್ ತಪ್ಪಿತು. ಮಲಗಿದ್ರು. ಗುರುಗಳ ಸೇವಾ ಬ್ಯಾಸರಿಂದ ಮಾಡಿದ. ಯಾವುದಕ್ಕೂ ಹೆಸ್ಕೊಲಿಲ್ಲ. ಸಣ್ಣ ಮಗು ತರಾನು ಕೂಡ ಜಾಕಿ ಮಾಡಿದ, ಸೇವಾ ಮಾಡಿದ. ಒಂದು ದಿನ ಗುರುಗಳಿಗೆಲ್ಲ ಮಾಡಿ, ಯಾರ ಭಕ್ತರು ಬಂದ ನಮಸ್ಕಾರ ಮಾಡಕ್ ಬಂದ್ರ ನಮ್ ಗುರುಗಳ ಶರೀರ ನಾರಬಾರ್ದು ಅಂಥೇಳಿ ಅತ್ತರ್ ಹಚ್ಚಿ, ಅವರಿಗೆಲ್ಲ ವಿಭೂತಿ ಹಚ್ಚಿ ಪ್ರಸಾದ ಮಾಡಿಸಿ ಅವರನ್ನಲ್ಲಿ ಕುಂದ್ರಿಸಿ ಹೇಳಿ, ಇಲ್ಲೇ ನದಿಗೆ ಹೋಗಿ ಬಟ್ಟಿ ತೊಳ್ಕೊಂಡು ಬರ್ತೀನಿ ಅಂತ ಹೋದ. ನದಿಗೆ ಹೋಗಿ ಬಟ್ಟಿ ತೊಳ್ಕೊಂಡ ಮ್ಯಾಲ ಬರ್ತಿದ್ದ. ಬ್ರಹ್ಮ ಬಂದ ಅಲ್ಲಿ. ಇವನ ಭಕ್ತಿಗೆ ಮೆಚ್ಚಿ ಬ್ರಹ್ಮ ಬಂದ. ನಿನಗೇನು ವರ ಬೇಕು ಕೇಳು ಅಂದಾಗ ಅವ ಬ್ರಹ್ಮನು ನೋಡಿಲ್ಲ, ಯಾರನ್ನೂ ನೋಡಿಲ್ಲ. ಗುರುವೇ ಪ್ರಪಂಚ, ಗುರುವೇ ಜಗತ್ತು. ಅವಾಗ ಅವ ಬ್ರಹ್ಮ ಕೇಳಿದ. ಇವ ಅಂದ, ನನಗಾಗಿ ಏನದ, ನನ್ನವ್ರನ್ನವ್ರು ಯಾರದಾರೆ, ನನಗಾಗಿ ಏನು ಬೇಡ, ನನಗ್ ವರಾನೂ ಬೇಡ, ನಾ ಈಗ ಆರಾಮದೀನಿ ಅಂದವ. ಇಲ್ಲ ಕೇಳು ಅಂದ. ಬೇಡ ಅಂತ ಹೋದ. ಬಂದ ಕೆಲಸ ಆಗ್ಲಿಲ್ಲ, ಬ್ರಹ್ಮ ಹೋದ. ಮತ್ತೆ 2 ತಿಂಗಳು ಬಿಟ್ಟ ಮತ್ತೆ ಅದೇ ನದಿಯಿಂದ ಬಟ್ಟಿ ತೊಳ್ಕೊಂಡ ಮೇಲೆ ಬರ್ತಿದ್ದ. ಅದೇ ಜಾಗಕ್ಕ ವಿಷ್ಣು ಬಂದ. ಬ್ರಹ್ಮನ ಕಳಿಸಿದಿ, ನಾನು ಬಂದೀನಿ ಭಕ್ತಿಗೆ ಮೆಚ್ಚಿ, ಏನು ಬೇಕು ಕೇಳು. ಅವ ಅಂದ, ಒಬ್ರು ಬರಕತ್ತೀರಿ, ನಾಟಕ ಕಂಪನಿಗೆ ಬಂದಿರಿ ಅಂದವ. ಯಾಕೆಂದ್ರೆ ಅವನಿಗೆ ಗೊತ್ತಿಲ್ಲ, ಗುರು ಬಿಟ್ಟ ಮತ್ತೊಂದು ಏನೂ ಗೊತ್ತಿಲ್ಲ. ಅವಾಗ ಅವ ಹೇಳ್ತಾನೆ, ಇಲ್ಲಪ್ಪ, ನಿನ್ನ ಭಕ್ತಿಗೆ ಮೆಚ್ಚಿ, ನಿನ್ನ ಸೇವಾಕ್ಕೆ ಮೆಚ್ಚಿ, ಏನ್ ಬೇಕು ಕೇಳು ಅಂದಾಗ ಅವ ಅಂದ, ನನಗೇನು ಬೇಡ, ನೀವು ಕೊಡೋದು ಬೇಡ, ನಮ್ಮನ್ನ ಕೇಳೋದು ಬೇಡ, ನಿಮಗೆ ತೃಪ್ತಿ ಆಗೈತಿಲ್ಲ, ಸುಮ್ ಹೋಗ್ಬಿಡ್ರಿ ಅಂದವ. ಹಿಂಗೇಳಿ ಹೋದ. ಮುಂದ ಮಹೇಶ, ಶಿವ ಒಳ್ಳೆ ಭಕ್ತ, ಅವ ಕೊಟ್ಟೆ ಹೋಗ್ತಾನ ಬಂದಂದ್ರ. ಅವ ಬಂದ. ಅವ ಹೇಳ್ದ, ಅವ್ರಿಬ್ಬರನ್ನು ಕಳಿಸಿ, ನೀನು ನನ್ನ ಕಳ್ಸಕ್ಕಾಗಲ್ಲ, ನಾನು ಏನಾದ್ರೂ ಮಾಡಿ ನೀನು ವರ ಕೊಟ್ಟೆ ಹಕ್ಕಿನಿ ಅಂದ. ಇದೊಳಗೆ ಪಜಿತಿ ಬತ್ತಲ್ಲ ನೀವ. ವಿಚಾರ ಮಾಡಿದ, ನನಗಾಗಿ ಏನೂ ಇಲ್ಲ, ಇನ್ನ ಕೇಳಬೇಕು ಗುರುಗಳಿಗೆ. ಅದು ಗುರುವಿನ ಅಪ್ಪನಿಂದ ಕೇಳಕ್ ಬರಂಗಿಲ್ಲ. ಹೆಂಗ್ ಮಾಡೋದಂತೇಳಿ ವಿಚಾರ ಮಾಡದ. ಶಿವನಿಗೆ ಹೇಳ್ದವ, ನೀ ಇಲ್ಲೇ ಇರ್ತೇನೆ, ನಾ ಬರೋತನ ಅಂದ. ಇರ್ತೇನಂದ. ಆಯ್ತು, ನೀ ಇಲ್ಲೇ ಇರ್ತೇನಂತ ನನಗೆ ಭಾಷ್ಯ ಕೊಡು, ನಾ ಹೋಗಿ ಕೇಳ್ಕೊಂಡು ಬರ್ತೀನಿ ಅಂತ. ಸರಿಪ್ಪ ಭಾಷ್ಯ ಕೊಟ್ಟ. ಗುರುಗಳ ಹತ್ರ ಹೋದ. ಬಟ್ಟಿಯಲ್ಲಿಟ್ಟ. ಹೋಗಿ ನಮಸ್ಕಾರ ಮಾಡಿ ಕೇಳ್ದ, ಯಪ್ಪ ನಿನಗೆ ಹೇಳಿಲ್ಲ, ಈಗ 2 ಸಲ ಆಯ್ತು, ಬ್ರಹ್ಮ ಬಂದ, ವಿಷ್ಣು ಬಂದ, ನಿನಗೇನು ವರ ಬೇಕು ಕೇಳಂತಾರ, ನನಗಾಗಿ ಏನದಪ್ಪ?
ನನ್ನವ್ರು ನಿನ್ನ ಬಿಟ್ಟು ನನಗೆ ಯಾರು ಅದಾರೆ, ಅದಕ್ಕೆ ನನಗೆ ಏನು ಬೇಡ ಅಂತ ಹೊಳ್ಳಿಸಿ ಕಳಿಸೀನಿ. ಈಗ ಶಿವ ಬಂದಾನ, ಕೊಟ್ಟ ಹೊಕ್ಕಿ ನನಕತ್ತೇನ. ನನಗಾಗಿ ನಾ ಏನೋ ಕೇಳೋದಿಲ್ಲ, ನಿಮಗ ಆರಾಮಿಲ್ಲಲ್ಲ, ನಿಮಗ ಆರಾಮ ಆಗ್ಲೇನು ಅಂತ ಕೇಳೇನು ಅಂತ ಬಂದವ. ನೀ ಕೇಳಂದ್ರೆ ಕೇಳ್ತೀನಿ, ಬೇಡ ಅಂದ್ರೆ ಬಿಡ್ತೀನಿ. ನೀವು ಕೇಳಂತ ಅಪ್ಪನಿ ಕೊಟ್ರೆ ಮಾತ್ರ ಕೇಳ್ತೀನಿ, ಇಲ್ಲ ಅಂದ್ರೆ ಬಿಡ್ತೀನಿ. ಅವಾಗ ಗುರುಗಳು ಕುಂತಿದ್ರಲ್ಲ, ಅಲ್ಲೊಂದು ಬೆತ್ತಿತ್ತು. ಗುರುಗಳು ಅದನ್ನ ಕೊಡುವಂದ್ರು, ಕೊಟ್ಟ. ಶಿಷ್ಯ ಕೊಟ್ಟ, ಮುಂದಕ್ಕೆ ಬಾ ಅಂದ್ರು. ಬಂದ, ಬಗ್ಗಂದ್ರು, ಬಗ್ಗಿದ. ಗುರುಗಳ ಮೈ ಒಳಗೆ ಎಷ್ಟು ಶಕ್ತಿ ತೊಟ್ಟು ಹೊಡೆದ್ರ ಶಿಷ್ಯನ. ಯಾಕೆ ಹೊಡೆದಪ್ಪ ಅಂತ ಕೇಳಲಿಲ್ಲ, ಕೈ ಮುಗಿದ ತುಬ್ಬ ಕೊಟ್ಟು ಹಿಂಗೆ ಬಡಸ್ಕೊಂಡವ. ಯಾಕೆ ಹೊಡೆದಿ ಅಂತ ಕೇಳಲಿಲ್ಲ. ಗುರುಗಳು ಹೇಳ್ತಾರ ಕೊನೆಗೆ, ಬಡದ ಸಾಕಾಗಿ, ಅಲ್ಲೋ ನನ್ನ ಸೇವಾ ಮಾಡಾಕ ನಿನಗ ಬ್ಯಾಸರಾಗಿ ನನ್ನ ಶರೀರ ಬಂದ ಕರ್ಮದ ಇದು ಅನುಭವಿಸ್ತದೆ. 8 ದಿನ ಅನುಭವಿಸ್ಲಿ, ನಿನಗ ನಾ ಆರಾಮಾಗ್ಲಿ ಅಂತ ಕೇಳಿನಿ. ಇದನ್ನ ನಾ ಆರಾಮಾದ್ನಿ ಅಂದ್ರೆ ನೀ ಪಳ್ಳಿನ ಉಳಿಬೇಕಂತ ಮಾಡಿ ಏನ್ ನಿನಗ್ ಸೇವಾ ಮಾಡೋದು ಬ್ಯಾಸರ ಆಗೈತಿ. ಹಂಗಿದ್ರೆ ಹೇಳು, ಇಲ್ಲಪ್ಪ ತಪ್ಪಾಯ್ತು, ಹೋಗು, ಏನು ಬೇಡ ಅಂತ ಕೇಳು. ಆಯ್ತು, ಹೋದ. ಬಡಿಸ್ಕೊಂಡ್ರು ಯಾಕಂತ ಕೇಳಲಿಲ್ಲ. ಮನಮುಟ್ಟಿ ಸೇವಾ ಮಾಡ್ತಿದ್ದ. ಶಿವ ನಿಂತಿದ್ದ. ಹೋಗಿ ಹೇಳ್ದ ಶಿವಗ, ನೀನು ಬಂದ ದಾರಿಗೆ ಸುಂಕಿಲ್ ಹೋಗ್ಬಿಡಂದ. ಯಾಕ? ನನ್ನ ಗುರು ಬೇಡ ಅಂದ. ಅವನಿಗಾಗಿ ಕೇಳಬೇಕಂತ ಹೋಗಿದ್ದೆ, ಬೇಡ ಅಂದ. ಅದಕ್ಕೆ ನೀ ಹೆಂಗ ಬಂದಿ, ಹೆಂಗ ಹೋಗು. ಇಲ್ಲ, ನಾ ಕೊಟ್ಟೆ ಹೋಗ್ತೀನಿ. ವಿಚಾರ ಮಾಡ್ತಾನೆ ಶಿಷ್ಯ. ಗುರುನು ಹಿಂಗಂದ, ನನಗಾಗಿ ಕೇಳುವಂಥದ್ದು ಏನೂ ಇಲ್ಲ. ಕೊನೆಗೆ ವಿಚಾರ ಮಾಡಿ ಅಂದ, ಕರೆಗೂ ವರ ಕೊಡ್ತೀಯ ನೀ ಅಂದ. ಕೊಡ್ತೀನಿ. ಹಂಗಂದ್ರೆ ನಾ ಕೇಳ್ತೀನಿ, ಕೇಳು. ಏನ್ ಕೇಳ್ತಿ ಕೇಳು. ಅವ ಹೇಳ್ತಾನೆ ಶಿಷ್ಯ, ನೋಡು, ನನಗೆ ಎಷ್ಟೇ ಜನ್ಮ ಬರಲಿ, 7 ಜನ್ಮಗಳ ಬರಲಿ, 7 ಜನ್ಮದಲ್ಲಿ ನನಗೆ ಯಾರು ಬೇಡ, ಇಂಥ ಸದ್ಗುರುನಾಥನ ಸೇವೆ ಮಾಡು ಬುದ್ಧಿಯನ್ನು ಕೊಡು, ಬಿಟ್ರೆ ಮತ್ತೇನು ಬೇಡ ಅಂತ ಕೇಳಿದವ. ಕೇಳಿ ಏನು ನಮಸ್ಕಾರ ಮಾಡಿದಲ್ಲ, ಅಲ್ಲಿ ಶಿವ ಇರಲಿಲ್ಲ, ಬ್ರಹ್ಮ ಇರಲಿಲ್ಲ, ವಿಷ್ಣು ಇರಲಿಲ್ಲ, ಸಾಕ್ಷಾತ್ ಸದ್ಗುರುನಾಥನೇ ಇದ್ದ. ಗುರುನೇ ಪರೀಕ್ಷೆ ಮಾಡಿದ್ದವನಿಗೆ. ಅವನೇ ಬ್ರಹ್ಮನಾಗಿ ಬಂದಿದ್ದ, ಅವನೇ ವಿಷ್ಣು ಆಗಿ ಬಂದಿದ್ದ, ಅವನೇ ಮಹೇಶ್ವರನಾಗಿ ಬಂದಿದ್ದ. ಗುರುವೇ ಸಾಕ್ಷಾತ್ ಪರಬ್ರಹ್ಮ ಇರುವಾಗ ಮತ್ತೆಲ್ಲಿ ಹುಡುಕೋದದ? ಮಣ್ಣ ಬಿಟ್ಟ ಮಡಿಕಿಲ್ಲ, ತನ್ನ ಬಿಟ್ಟ ದೇವರಿಲ್ಲ. ಅದಕ್ಕೆ ಅವಾಗ ಅಂತಾನೆ ಗುರು ಹೇಳ್ತಾನೆ, ನಾನೇ ನಿನ್ನ ಪರೀಕ್ಷೆ ಮಾಡಿದ್ದು, ನಾನೇ ಆ ರೂಪಲೇ ಬಂದಿತ್ತು. ನನ್ನ ಭಕ್ತಿಯಲ್ಲಿ ನನ್ನ ಪರೀಕ್ಷೆ ಒಳಗೆ ನೀನು ಪಾಸ್ ಆದೆ. ಅವಾಗ ಶಿಷ್ಯನ ಕಂಠ ಗದ್ಗದಿತವಾಗಿ ಹೃದಯ ತುಂಬಿ ಬರುತ್ತದೆ. ಅಳ್ತಾನೆ, ಆನಂದ ಬಾಷ್ಪ. ಅವಾಗ ಶಿಷ್ಯ ಹೇಳ್ತಾನೆ, ನಿನಗ ಈ ಕ್ಷಣದಲ್ಲಿ ಮುಕ್ತಿ ಆಗ್ತದ ಅಂತ ಹೇಳದ. ಸೇವಾದ ಮುಂದೆ ಯಾವುದು ಇಲ್ಲ. ಸೇವಾಕ್ಕಿಂತ ಹೆಂಗದ ಅಂದ್ರೆ ಕಿಂಕರ, ಆಮೇಲೆ ಶಂಕರ.